ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಕಾರ್ಡ್ಸ್ನ ಪಿಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಇನ್ ಕೇಸ್ ನೀವೇನಾದರೂ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ರೆ ಅದರಿಂದ ಯಾವಾಗ ಹೊರಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇದು ಜನರಲ್, ಟೈಮ್ಲೆಸ್ ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಡೀಟೇಲ್ಸನ್ನು ತೊಗೊಳ್ಬೋದು. ಸೊ ನೋಡೋಣ ಏನೆಲ್ಲ ರೀಡಿಂಗ್ ಬಂದಿದೆ ಅಂತ. ಸೊ ಬಿಫೋರ್ ದಟ್ ಏನು ಅಂದರೆ, ನಿಮಗೇನಾದರೂ ಟ್ಯಾರೋ ಕೋರ್ಸ್ ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಕೋರ್ಸ್ ಅವೈಲಬಲ್ ಇದೆ. ಸೊ ಟ್ಯಾರೋ ಕೋರ್ಸ್ ಒಂದೇ ಅಲ್ಲ, ಇನ್ನೂ ಆಕಾಶಿಕ್ ರೆಕಾರ್ಡ್ಸ್ ಕೋರ್ಸ್ ಅವೈಲಬಲ್ ಇದೆ. ನೀವು ಆಕಾಶಿಕ್ ರೆಕಾರ್ಡ್ ಪರ್ಸ್ನಲ್ ರೀಡಿಂಗ್ಸನ್ನು ಸಹ ತೊಗೋಬೋದು. ನಿಮ್ಮ ಸೋಲ್ ಬಗ್ಗೆ ನಿಮ್ಗೆ ಏನಾದ್ರು ತಿಳ್ಕೋಬೇಕು ಅಥವಾ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ನಿಮಗೆ ಕ್ವಶನ್ಸ್ ಇದೆ ಅಂದರೆ ನಿಮ್ಮ ಆಕಾಶಿಕ್ ರೀಡಿಂಗ್ ಮುಖಾಂತರ ನೀವು ಅದನ್ನು ಈಸಿಯಾಗಿ ತಿಳ್ಕೊಬೋದು. ಹಾಗೆ ಏನೆಲ್ಲ ರೆಮಿಡೀಸ್ ನಿಮಗೆ ಅದರಲ್ಲಿ ಸಜೆಸ್ಟ್ ಮಾಡ್ತೀವಿ ಅದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋಷ್ಟು ಧೈರ್ಯ ನಿಮಗೆ ಬರುತ್ತೆ. ಆ್ಯಂಡ್ ಅದಕ್ಕೆ ಅಂತಲೇ ಬೇರೆ ಬೇರೆ ಡೀಟೇಲ್ಸ್ ಇದೆ ಆ್ಯಂಡ್ ಏನು ಸ್ಟೆಪ್ ಅಂತಲೂ ಇದೆ, ಅದನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ ಹೇಳ್ಬೋದು. ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಆಗಿರ್ಬೋದು, ಮನಿ ರೇಖಿ ಕೋರ್ಸ್, ಪೆಂಡುಲಮ್ ಕೋರ್ಸ್, ರೂನ್ಸ್ ಡಿವಿನೇಷನ್, ಇಷ್ಟು ಕೋರ್ಸ್ ಅವೈಲಬಲ್ ಇದೆ. ಹಾಗೆ ಹೀಲಿಂಗ್ ಸೆಷನ್ಸ್ ಅವೈಲಬಲ್ ಇದೆ. ಹೀಲಿಂಗ್ ಯಾರಿಗೆಲ್ಲ ಬೇಕಿದೆ ನಿಮ್ಮ ಸೆಷನ್ಸನ್ನು ನೀವು ಬುಕ್ ಮಾಡ್ಕೊಳ್ಬೋದು. ಸೊ ನೋಡೋಣ ಏನೆಲ್ಲ ಮೆಸೇಜ್ ಇವತ್ತಿಗೆ ಬಂದಿದೆ ಅಂತ. So the first card is the Hierophant, Page of Pentacles, the Sun card, Wheel of Fortune, the World, and Seven of Cups, the Fool card ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತಾ ಅಂತ ತುಂಬ ಜನ ಮೈಂಡಲ್ಲಿ ಇಟ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ದರ್ ಇಸ್ ಎ 100% ಚಾನ್ಸ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಎಂಡ್ ಆಗಿರ್ಬೋದು ಆಲ್ರೆಡಿ. ಸೊ ಶಿವಾಸ್ ಗೈಡೆನ್ಸ್ ಬಂದು ದಿಸ್ ವಾಸ್ ಡೆಸ್ಟೈನ್ಡ್. ದ ಮೋರ್ ಯು ಟ್ರಸ್ಟ್ ಮೀ ದ ಮೋರ್ ಐ ವಿಲ್ ಅಮೇಜ್ ಯು. ಬ್ಯೂಟಿಫುಲ್ ಕಾರ್ಡ್. ಕ್ಲಿಯರ್ ನೋ. ಸೊ ನೀವೇನಾದರೂ ಇಲ್ಲಿ ಥರ್ಡ್ ಪಾರ್ಟಿ ಬಗ್ಗೆ ಥಿಂಕ್ ಮಾಡ್ತಾಯಿದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಅಂತ ಯಾವುದೇ ಒಂದು ಸಿಚುವೇಶನ್ ಇಲ್ಲ ಅಂತ ಹೇಳ್ತೀನಿ. ಇದ್ರೂ ಅದು ಎಂಡ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವೇಟ್, ನಾನು ಡೀಟೇಲ್ ಆಗಿ ಹೇಳ್ತೀನಿ. ಡೂ ಚಾರಿಟಿ ಫಾರ್ ಯುವರ್ ಆನ್ಸಿಸ್ಟರ್ಸ್. ನೀಡ್ ಕಾಮ್ನೆಸ್ ಆ್ಯಂಡ್ ಪೇಷನ್ಸ್. ಟ್ರಸ್ಟ್ ಈಸ್ ನೀಡೆಡ್. ಸೊ ದ ಫಸ್ಟ್ ಕಾರ್ಡ್ ಈಸ್ ದ ಹೆರೋಫೆಂಟ್ ಇರೋದ್ರಿಂದ ಮೇ ಬಿ ಇಲ್ಲಿ ನಿಮಗೂ ಅವ್ರಿಗೂ ಕೆಲವೊಂದು ಏಜ್ ಗ್ಯಾಪ್ ಆರ್ ಎಜುಕೇಷನ್ ಗ್ಯಾಪ್ ಆಗಿರ್ಬೋದು, ಆರ್ ಸಮಥಿಂಗ್. ನಿಮಗಿಂತ ಅವರು ಒಂದು ಹೈ ಪೋಸ್ಟಲ್ಲಿ ಇರ್ಬೋದು ಅಥವಾ ನಿಮಗಿಂತ ಒಂದು ಲೋ ಪೋಸ್ಟಲ್ಲಿ ಇರ್ಬೋದು. ಈ ಒಂದು ಸಿಚುವೇಶನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾಯಿದೆ. ಹಾಗೆ ಈ ಪರ್ಸನ್ಗೆ ಇನ್ನೂ ಒಂದು ಆ್ಯಂಬಿಷನ್ ಅಥವಾ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಒಂದು ಆ್ಯಂಬಿಷನ್ ಇರಬಹುದು, ಒಂದು ಹೈ ಪೋಸ್ಟಲ್ಲಿ ಇರಬೇಕು. ಅವ್ರು ಗೌರ್ಮೆಂಟ್ ಜಾಬ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರ್ಬೋದು, ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕು ಅಂತ. ಹಾಗೆ ಇಲ್ಲಿ ರೀಕನ್ಸಿಲೇಷನ್ ಬಗ್ಗೆ ತುಂಬ ಜನ ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಬಂದು ನೋಡೋದಾದರೆ ಸೋ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಹಾಗೆ ದ ಸನ್ ಕಾರ್ಡ್ ಆ್ಯಂಡ್ ದ ವರ್ಲ್ಡ್ ಕಾರ್ಡ್ ಇಲ್ಲಿ ಇದೆ. ಮೇ ಬಿ ಪಾಸ್ಟಲ್ಲಿ ನಿಮಗೆ ಅವರು ಹೇಳಿರ್ಬೋದು ತುಂಬ ಆಪ್ಷನ್ಸ್ ಇದೆ ಅಂತ, ಬಿಕಾಸ್ 7 ಆಫ್ ಕಪ್ಸಲ್ಲಿ ಬರ್ತಾ ಇದೆ. ಆರ್ 7 ಮಂತ್ಸಿಂದ ನೀವು ದೂರ ಇರ್ಬೋದು, ಆರ್ ಗ್ರೇಟರ್ ದ್ಯಾನ್ 7 ಮಂತ್ಸ್ಗಿಂತ ಜಾಸ್ತಿನೂ ನೀವು ಅವರಿಂದ ದೂರ ಇರ್ಬೋದು. ಬಟ್ ಕರೆಂಟ್ಲಿ ಹಿ ಆರ್ ಶಿ ಈಸ್ ಮಿಸ್ಸಿಂಗ್ ಯು ಅಂತ ಹೇಳ್ತೀನಿ. ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಥವಾ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಆ ಒಂದು ಏನು ನೀವು ಪೇಯ್ನ ನೋಡಿದ್ರಿ ಇಷ್ಟು ದಿನ, ಆ ಒಂದು ಫೇಸ್ ಇಲ್ಲಿ ಎಂಡ್ ಆಗೋದಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು. ವೀಲ್ ಆಫ್ ಫಾರ್ಚೂನ್ ರಿಪ್ರೆಸೆಂಟಿಂಗ್ ದರ್ ಈಸ್ ಅ ಪಾಸಿಟಿವ್ ಚೇಂಜಸ್ ಇನ್ ಯುವರ್ ರಿಲೇಷನ್ಶಿಪ್ ಅಂತ. 7 ಆಫ್ ಕಪ್ ಸಹ ಇಲ್ಲಿ ಇದೆ. ಇನ್ನೂ ಒಂದು ಡೋಂಟ್ ಥಿಂಕ್ ನಿಮಗೆ ಇನ್ನೂ ಆಪ್ಷನ್ಸ್ ಇದೆ ಅಥವಾ ಇವ್ರ ಜೊತೆ ಚೆನ್ನಾಗಿರ್ತೀನ ಇಲ್ಲ ಬೆಟರ್ ಆಗಿರೋದು ಸಿಗುತ್ತಾ, ಈ ಥರ ಕನ್ಫ್ಯೂಷನ್ಸಲ್ಲಿ ಯಾರಾದರೂ ಇದ್ದರೆ ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತೀನಿ. ಬಿಕಾಸ್ ಕರೆಂಟ್ಲಿ ನಿಮಗೆ ಸಿಕ್ಕಿರೋಂಥ ವ್ಯಕ್ತಿ ತುಂಬ ಲಾಯಲ್ ಆಗಿದ್ದಾರೆ. ಆ್ಯಂಡ್ ಥರ್ಡ್ ಪಾರ್ಟಿ ಎನರ್ಜಿ ಏನಿಲ್ಲ ಇಲ್ಲಿ. ಆಲ್ಮೋಸ್ಟ್
90% ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲವೇ ಇಲ್ಲ. ಬಿಕಾಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಇಲ್ಲಿ ನೀವು ದೂರ ಆಗಿರ್ಬೋದು. ಆ್ಯಂಡ್ ಆಲ್ಸೋ ನೀವಿಲ್ಲ ಅಂತಂದರೆ ಅವ್ರ ಲೈಫಲ್ಲಿ ಏನೂ ಇಲ್ಲ ಅನ್ನೋ ಥರ ಅವ್ರು ಫೀಲ್ ಮಾಡ್ತಾರೆ. ಮೇ ಬಿ ಅದನ್ನು ಅವರೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳ್ದೇ ಇರ್ಬೋದು, ಅದನ್ನೇ ಅವರು ಫೀಲ್ ಮಾಡ್ತಾರೆ. ಆ್ಯಂಡ್ ಕೈಂಡ್ಲಿ ತುಂಬ ಓವರ್ ರೆಸ್ಪಾನ್ಸಿಬಲ್ ಆಗ್ತಾಯಿದ್ದಾರೆ ನಿಮ್ಮ ಪಾರ್ಟ್ನರ್ ಬಂದು. ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಫೈನಾನ್ಷಿಯಲಿ ಈ ಒಂದು ಟೈಮಲ್ಲಿ ಫೈನಾನ್ಷಿಯಲ್ ಗ್ರೋತ್ನ ನೀವು ನೋಡ್ತೀರಾ. ನೀವು ಹಾಗೆ ನಿಮ್ಮ ಪಾರ್ಟ್ನರ್ ಇಬ್ಬರದ್ದು ಎನರ್ಜಿ ಸಹ ತುಂಬ ಚೆನ್ನಾಗಿದೆ. ಸೊ ಫೈನಾನ್ಷಿಯಲ್ ಗ್ರೋತನ್ನು ನೀವು ಇಲ್ಲಿ ನೋಡ್ಬೋದು. ಸೊ ನಾಟ್ ಟು ವರಿ, ಫೈನಾನ್ಷಿಯಲಿ ಅಥವಾ ಜಾಬ್ ಬಗ್ಗೆ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ ಸೂನ್ ನಿಮಗೆ ಅದು ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ದ ವರ್ಡ್ ಕಾರ್ಡ್ ಇಲ್ಲಿರೋದ್ರಿಂದ ಫುಲ್ಫಿಲ್ಮೆಂಟ್ ಅಂತ ನೋಡ್ತಾರೆ. ನಿಮ್ಮ ಜೊತೆಗಿದ್ದರೆ, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಆಗುತ್ತೆ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಇಲ್ಲಿ ನೀಡ್ ಕಾಮ್ನೆಸ್ ಆ್ಯಂಡ್ ಪೇಷನ್ಸ್ ಅಂತ ಬರ್ತಾ ಇದೆ. ಟ್ರಸ್ಟ್ ಈಸ್ ನೀಡೆಡ್ ಅಂತಲೂ ಇದೆ. ಸ್ವಲ್ಪ ಜನಕ್ಕೆ ಇಲ್ಲಿ ಈ ರಿಲೇಷನ್ಶಿಪ್ ಮೇಲೆ ಅಥವಾ ಲವ್ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು. ಅದನ್ನು ನೀವು ಕಳ್ಕೊಬಾರ್ದು ಅಂತ ಇಲ್ಲಿ ನಿಮಗೆ ಶಿವ ಗೈಡೆನ್ಸಿಂದ ಬರ್ತಾ ಇರೋದು. ಕ್ಲಿಯರ್ ನೋ ಬಂದು ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಈ ವ್ಯಕ್ತಿ ಮೇಲೆ ಆ ಎಲ್ಲ ನೆಗೆಟಿವ್ ಥಾಟ್ಸ್ಗೆ ನೋ ಅಂತ ಹೇಳಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ಯಾರನ್ನು ಕರೆಂಟ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ ಅವ್ರು ತುಂಬ ಲಾಯಲ್ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಇವ್ರನ್ನ ನೀವು ಟ್ರಸ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ದೇವರನ್ನ ಟ್ರಸ್ಟ್ ಮಾಡಿ. ನಿಮಗೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಹೋಗಿ ಅವ್ರ ಹತ್ರ ಸಾರಿ ಕೇಳಿ. ಅವ್ರ ಹತ್ರ ಡೈರೆಕ್ಟಾಗಿ ಸಾರಿ ಕೇಳೋಕ್ಕಾಗಿಲ್ಲ ಅಂತಂದರೆ ಪುನಃ ಪ್ರೇಯರ್ ಮಾಡಿ ಅವ್ರ ಫೋಟೋ ನೋಡ್ತಾ. ಸೊ ಇದನ್ನು ನೀವು ಮಾಡ್ಬೋದು. ಬಟ್ ಏನು ಅಂತಂದರೆ ನೀವು ನಿಮ್ಮ ಮನಸಾರೆ ನೀವು ಹೇಳಬೇಕಾಗತ್ತೆ. ಇಲ್ಲಿ ಯಾವುದೋ ಒಂದು ಕಂಟ್ರೋಲಿಂಗ್ ಪವರ್ಗೋಸ್ಕರನೋ ಅಥವಾ ಏನೋ ಸರಿಯಾಗಬೇಕು ಅಂತಲೋ ನೀವು ಯಾವುದೇ ಪ್ರೇಯರ್ ಅಥವಾ ಯಾವುದೇ ರಿಚುವಲ್ ಮಾಡಿಸಿದ್ರೂ ಅದು ವರ್ಕ್ ಆಗೋದಿಲ್ಲ. ಒನ್ಸ್ ನೀವು ನಿಮ್ಮ ಮನಸ್ಸಿಂದ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ, ನೀವು ಮಾಡಿರೋ ತಪ್ಪಿಗಾಗಲಿ ಅಥವಾ ಏನೇ ಜಗಳ ಆಗಿದ್ರೂ ನೀವು ಅಲ್ಲಿ ಗೆಲ್ಲಬೇಕು ಅನ್ನೋದಕ್ಕಿಂತ ಸರೆಂಡರ್ ಅಂತ ಹೋದರೆ ಈ ಒಂದು ರಿಲೇಷನ್ಶಿಪ್ ಸಹ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ಇಬ್ಬರ ಮಧ್ಯೆ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಇದು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಸೊ ದಟ್ಸ್ ವೈ ಇಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಹೇಳೋಕ್ಕೆ ಈಗೋ ಅಡ್ಡ ಬರ್ತಾಯಿದೆ ಅಂತಂದರೆ ಸೊ ದೇವರಿಗೆ ಹೇಳಿ. ಬಟ್ ಈಗೋನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವೇನಾದರೂ ಕೆಲವೊಂದು ಸೈನ್ಗೆ ಕೇಳ್ತಾಯಿದ್ರೆ, ಏನಾದರೂ ಯೂನಿವರ್ಸ್ ಕಡೆಯಿಂದ ಸೈನ್ ಬೇಕು ನಿಮಗೆ ಅಂತ ಕೇಳ್ತಾಯಿದ್ರೆ ಫ್ಲವರ್ ಅಥವಾ ಬರ್ಡ್ಸ್ ಈ ಥರ ಸೈನ್ ಕೇಳ್ತಾ ಇರ್ಬೋದು. ನೀವು ವಿತಿನ್ 48 hours ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಥವಾ ಈ ಕೆಲಸ ನಿಮ್ಗೆ ಆಗುತ್ತಾ ಇಲ್ವಾ ಅಂತ ನೀವೇನಾದರೂ ಕ್ವಶನ್ಸ್ ಕೇಳ್ತಾಯಿದ್ರೆ ಆ ಒಂದು ಫ್ಲವರ್ ಅಥವಾ ಬರ್ಡ್ಸ್ ನಿಮಗೆ ಕಾಣಿಸೋವಂಥ ಚಾನ್ಸಸ್ ಸಹ ಇದೆ. ಆ್ಯಂಡ್ ಆಲ್ಸೋ ಡೂ ಚಾರಿಟಿ ಫಾರ್ ಯುವರ್ ಆ್ಯನ್ಸೆಸ್ಟರ್ಸ್. ಮೇ ಬಿ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ದಲೇನೂ ಇರಬಹುದು. ಅಥವಾ ನೀವು ನಿಮ್ಮ ತಾತ ಅಥವಾ ಅಜ್ಜಿ ಇವ್ರನ್ನೆಲ್ಲ ನೋಡಿಲ್ದನೇನೂ ಇರ್ಬೋದು. ಸೊ ಅವ್ರಿಗೆ ಸ್ವಲ್ಪ ಚಾರಿಟಿ ಮಾಡಿ, ನಿಮ್ಮ ಆ್ಯನ್ಸೆಸ್ಟರ್ಸ್ಗೆ ಪ್ರೇ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ವಾಸ್ ಡೆಸ್ಟೈನ್ಡ್, ದ ಬ್ಯೂಟಿಫುಲ್ ಮೆಸೇಜ್ ಫ್ರಮ್ ಶಿವ. ದಿಸ್ ವಾಸ್ ಡೆಸ್ಟೈನ್ಡ್. ನಿಮ್ಮ ಹಾಗೆ ನಿಮ್ಮ ಪಾರ್ಟ್ನರ್ ಒಂದು ರಿಲೇಷನ್ಶಿಪ್ ಒಂದು ಡೆಸ್ಟೈನ್ಡ್ ಅಂತ ತೋರಿಸ್ತಾ ಇದೆ. ನಿಮ್ಮ ಡೆಸ್ಟಿನಿಯಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ, ನೋ ವರೀಸ್. ಸೊ ಆಲ್ ಯು ಹ್ಯಾವ್ ಟು ಡೂ ಈಸ್ ಟ್ರಸ್ಟ್ ಯುವರ್ ಪಾರ್ಟ್ನರ್. ಆ್ಯಂಡ್ ಸ್ವಲ್ಪ ಕಾಮ್ ಹಾಗೆ ಪೇಷನ್ಸ್ನ ನಿಮ್ಮ ಮನಸ್ಸಿಗೆ ತಂದ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಟ್ಯಾರೋ ಕಾರ್ಡ್ಸ್ಗೂ ಲಾರ್ಡ್ ಶಿವ ಕಾರ್ಡ್ಸ್ಗೂ ಎಷ್ಟು ಕನೆಕ್ಟಿವಿಟಿ ಬರ್ತಾ ಇದೆ ಅಂತ. ಇಫ್ ಇನ್ ಕೇಸ್ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಅಲ್ಲ, ಇದೆಲ್ಲ ನಿಜಾನ ಅಂತ. ಯು ಕ್ಯಾನ್ ಸಿ ಹಿಯರ್ ದ ಸನ್ ಕಾರ್ಡ್ ಬರ್ತಿದೆ. ದ ಸನ್ ಕಾರ್ಡ್ ಜೊತೆಗೆ ವೀಲ್ ಆಫ್ ಫಾರ್ಚೂನ್. ಆ್ಯಂಡ್ ಅದರ ಜೊತೆಗೆ ಈ ಒಂದು ಕಾರ್ಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ದ ಹೋಲ್ ರೀಡಿಂಗ್ ಈಸ್ ಸೇಯಿಂಗ್ ಎಸ್ ಅಂತ, ನಿಮ್ಮ ರಿಲೇಷನ್ಶಿಪ್ಗೆ ಎಸ್ ಅಂತ. ಆ್ಯಂಡ್ ನೀವು ಯಾರನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಆ ಪರ್ಸನ್ ನಿಮ್ಮ ಜೀವನಕ್ಕೆ ಒಳ್ಳೇದು ಮಾಡ್ತಾರೆ. ಆ್ಯಂಡ್ ನೀವು ಅವ್ರ ಜೊತೆಗೆ ತುಂಬ ಖುಷಿಯಾಗಿ ಇರ್ತೀರ. ಫೈನಾನ್ಷಿಯಲಿನೂ ಆಗಿರ್ಬೋದು, ಎಮೋಷ್ನಲಿನೂ ಆಗಿರ್ಬೋದು. ನಿಮಗೆ ಒಂದು ಪ್ರೊಟೆಕ್ಷನ್ ಕೊಡೋ ರೀತಿ ಈ ಪರ್ಸನ್ ನಿಮ್ಮ ಜೊತೆಗೆ ಇರ್ತಾರೆ. ಬಿಕಾಸ್ ದ ವರ್ಲ್ಡ್ ಕಾರ್ಡಲ್ಲಿ ನೀವು ನೋಡ್ತಾ ಇರ್ಬೋದು ಆ ಫ್ಲವರ್ ಹೇಗೆ ಸುತ್ತ ಇದೆ ಅಂತ ಅಂದ್ಬಿಟ್ಟು. ಸೊ ದಟ್ಸ್ ವೈ ನಾನು ಹೇಳ್ತಾ ಇದ್ದೀನಿ, ದೆರ್ ಇಸ್ ಅ ಲಾಟ್ ಆಫ್ ಚಾನ್ಸ್ ಇನ್ ರಿಯೂನಿಯನ್, ರೀಕನ್ಸಿಲೇಷನ್ಗೆ ವೆಯ್ಟ್ ಮಾಡ್ತಾಯಿದ್ರೆ ಅಥವಾ
ಮದುವೆ ಕಮಿಟ್ಮೆಂಟ್, ಮ್ಯಾರೇಜ್ ಕಮಿಟ್ಮೆಂಟ್ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬೇಕು ಅಂದರೆ ಆದಷ್ಟು ಬೇಗ ನಿಮಗೆ ಕಮಿಟ್ಮೆಂಟ್ ಸಿಗ್ತಾ ಹೋಗುತ್ತೆ. ಸೊ ಹ್ಯಾವ್ ಪೇಷನ್ಸ್ ಆ್ಯಂಡ್ ಟ್ರಸ್ಟ್ ಇನ್ ಲಾರ್ಡ್ ಶಿವ ಅಂತ ಹೇಳ್ತೀನಿ, ಆ್ಯಂಡ್ ಟ್ರಸ್ಟ್ ಇನ್ ಯೂನಿವರ್ಸ್, ಆ್ಯಂಡ್ ಹೀ ಈಸ್ ದ ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ಹಾಗೆ ಚಾನಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಇದೆ, ಹೋಗಿ ನೀವು ಚಾನಲನ್ನು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.